ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ದಾನಿಯೇಲನು 6ನೇ ಅಧ್ಯಾಯ 22ನೇ ವಚನ. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು ಇಲ್ಲಿ ನೋಡ್ರಿ. ದೇವರು ಹೇಳ್ತಾ ಇದ್ದಾರೆ, ಸಿಂಹಗಳು ಏನು ಕೂಡ ನನಗೆ ಹಾನಿ ಮಾಡಲಿಲ್ಲ ಎಂಬುದಾಗಿ. ಇಲ್ಲಿ ಒಂದು ಸಂಗತಿ ನಡೆದಿರ್ತದೆ. ಏನು ಅನ್ನೋದಾದರೆ, ದಾನಿಯೇಲನು ಅಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ಆಜ್ಞೆ ಹೊರಡುತ್ತೆ. ಏನಂತ ಅನ್ನೋದಾದರೆ, ಇನ್ನು ಮುಂದೆ ಬೇರೆ ಯಾವ ದೇವರುಗಳನ್ನು ಆರಾಧಿಸಬಾರ್ದು, ಪ್ರಾರ್ಥಿಸಬಾರ್ದು ಎಂಬುದಾಗಿ ಒಂದು ಆಜ್ಞೆ ಹೊರಡುತ್ತದೆ. ಆಗ ಅಲ್ಲಿ ದಾವೀದನು ಏನು ಮಾಡ್ತಾನೆ, ಅವರ ಯಾವ ಆಜ್ಞೆಯನ್ನು ಕೂಡ ಅವನು ಕೈಕೊಂಡು ನಡೆಯೋದಿಲ್ಲ. ಹಲ್ಲೆಲೂಯಾ. ಅನೇಕ ಸಾರಿ ಅನೇಕರು ಈ ಅಧ್ಯಾಯವನ್ನು, ಈ ವಚನವನ್ನು ಓದಿರ್ತೀರ. ಅದು ಮಾತ್ರ ಅಲ್ಲದೆ ದಾನಿಯೇಲನ ಬಗ್ಗೆ ತಿಳಿಯದೇ ಇರೋರು ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ದಾನಿಯೇಲನ ಅಂದ ಕೂಡಲೇ ನಮಗೆ ಸಿಂಹದ ಗವಿನೇ ನೆನಪಾಗ್ತದೆ, ಹೌದಲ್ವ ಪ್ರಿಯರೇ? ಆಗ ಅಲ್ಲಿ ಒಂದು ರಾಜಾಜ್ಞೆ ಹೊರಡುತ್ತದೆ. ಏನಂತಂದರೆ, ಇನ್ನು ಮುಂದೆ ಬೇರೆ ಯಾವ ದೇವರನ್ನು ನೀವು ಆರಾಧಿಸಬಾರ್ದು, ನಮಸ್ಕರಿಸಬಾರ್ದು ಎಂಬುದಾಗಿ ಒಂದು ಆಜ್ಞೆ ಹೊರಡುವಾಗ ದಾನಿಯೇಲನ ಅದ್ರ ಕುರಿತು ಚಿಂತೆನೇ ಮಾಡೋದಿಲ್ಲ. ಹಲ್ಲೆಲೂಯಾ. ಅದನ್ನು ಈಗಿನ ವಿಷಯದಲ್ಲಿ ಹೇಳಬೇಕಂದ್ರೆ ಈಗಿನ ಕಾಲದ ಕುರಿತಾಗಿ ಅದನ್ನು ನಾವು ತೆಗೆದುಕೊಳ್ಳೋದಾದರೆ, ಈಗ ಎಕ್ಸಾಂಪಲ್ ನಮಗೆ ಗೊತ್ತು, ಎಲ್ಲ ಕಡೆ ಅನೇಕ ಒಂದು ಕಾರ್ಯಗಳು ಹೊಸದಾಗಿ ಬರ್ತಾ ಇದೆ. ಎಲ್ಲರೂ ಕೂಡ ನಾವು ಕಳೆದ ಹೋದ ದಿನದಲ್ಲಿ SIR ಎಂಬುದಾಗಿ ಒಂದು ಐಡೆಂಟಿ ಕಾರ್ಡ್ಗಳ ಕುರಿತು ಮಾಡಿದ್ದೇವೆ. ಹಲ್ಲೆಲೂಯಾ. ಈಗ ಎಲ್ಲಿ ನೋಡಿದ್ರು KYC ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನೋ ಹೊಸ ರೂಲ್ಸ್ಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೊರಡುತ್ತಾನೇ ಇದ್ದಾವೆ. ಹಲ್ಲೆಲೂಯಾ. ಅಕಸ್ಮಾತ್ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ಇನ್ನು ಮುಂದೆ ನಮಗೆ ಕ್ರೈಸ್ತರಾಗಿರುವ ನಮಗೆ ಈ ಕಾರ್ಯಗಳು ಸಿಕ್ಕೋದಿಲ್ಲ, ಇದಾಗೋದಿಲ್ಲ ಅಂತ ಹೇಳೋದಾದರೆ ಪ್ರಿಯರೇ, ನಾವು ಎಷ್ಟು ಜನ ಕರ್ತನಲ್ಲಿ ನಿಂತುಕೊಳ್ತೀವೋ, ಯಾರು ದೃಢವಾಗಿರ್ತೀವೋ ಗೊತ್ತಿಲ್ಲ. ಹಲ್ಲೆಲೂಯಾ. ಅಂತಹ ಒಂದು ಪರಿಸ್ಥಿತಿಗೆ ಕಡೆಯ ದಿನಗಳಲ್ಲಿ ನಾವು ಬಂದಿದ್ದೇವೆ. ಆದರೆ ಆಗಿನ ದಾನಿಯೇಲನ ಕಾಲದಲ್ಲಿ ನೋಡ್ರಿ, ಒಂದು ರಾಜಾಜ್ಞೆ ಹೊರಡ್ತಾ ಇದೆ. ಇನ್ನು ಮುಂದೆ ನೀವು ನಿಮ್ಮ ದೇವರುಗಳನ್ನು ನೀವು ಆರಾಧಿಸಬಾರ್ದು, ಪ್ರಾರ್ಥಿಸಬಾರ್ದು, ಪೂಜಿಸಬಾರ್ದು. ರಾಜರು ಮಾಡಿರುವಂತಹ ಆ ಶಿಲೆಗೆ ಮಾತ್ರ ನೀವು ನಮಸ್ಕರಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದಾನಿಯೇಲನು ಎಂಥ ವ್ಯಕ್ತಿ ಆಗಿದ್ದ ಅನ್ನೋದಾದರೆ ನೋಡ್ರಿ, ಅದೇ 6ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಇರ್ತೈತೆ, ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಅಂದರೆ ದಾನಿಯೇಲನು ದಿನಕ್ಕೆ 3 ಬಾರಿ ಪ್ರಾರ್ಥಿಸುವ ಒಂದು ಅಭ್ಯಾಸವುಳ್ಳ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. 3 ಬಾರಿ ಅನ್ನೋದಾದರೆ ನಮಗೆಲ್ಲ ಚೆನ್ನಾಗಿ 3 ಟೈಮ್ ಅಂದರೆ ಏನು ಗೊತ್ತು? 3 ಟೈಮ್ ಊಟ ಮಾಡೋದು ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಖಂಡಿತ ಊಟ ಮಾಡಬೇಕು. ಅದರಲ್ಲಿ ಏನಾದರೂ ಒಂದು ಹೊತ್ತು ಮಕ್ಕಳು ಊಟ ಮಾಡಿಲ್ಲ ಅಂತಂದರೆ, ಮನೇಲಿರೋರು ಯಾರಾದರೂ ಊಟ ಮಾಡಿಲ್ಲ ಅಂದರೆ ಕಾಡಿ ಬೇಡಿ ಅವ್ರನ್ನ ನಾವೇನು ಮಾಡ್ತೀವಿ, ಊಟಕ್ಕೆ ಕರ್ಕೊಂಡು ಬಂದು ಕೂರಿಸ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಖಂಡಿತವಾಗಿ ಒಂದು ನಿಯಮ, ದಿನಕ್ಕೆ 3 ಸಾರಿ ಊಟ ಮಾಡಬೇಕು. ಹಲ್ಲೆಲೂಯಾ. ರಾತ್ರಿ ಆದರೆ ಮಲಗಬೇಕು. ಈ ರೀತಿ ಒಂದು ಕಾರ್ಯಗಳು ನಮ್ಮ ದಿನಚರಿಯಲ್ಲಿ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಹಲ್ಲೆಲೂಯಾ. ಆದರೆ ಇಲ್ಲಿ ನಮ್ಮ ದಿನಚರಿಯಲ್ಲಿ 3 ಸಾರಿ ಊಟ ಮಾಡಬೇಕು ಅನ್ನೋದೊಂದು ಕ್ರಮ ಇದೆ. ಆದರೆ ದಾನಿಯೇಲನ ಜೀವನದಲ್ಲಿ 3 ಬಾರಿ ಪ್ರಾರ್ಥನೆ ಮಾಡುವ ಒಂದು ಅಭ್ಯಾಸವುಳ್ಳವರಾಗಿದ್ದರು. ಹಲ್ಲೆಲೂಯಾ. ಆಗ ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಥ ಒಂದು ರಾಜಾಜ್ಞೆ ಬಂದಿದೆ. ಈಗ ಇನ್ನು ಮುಂದೆ ನೀವು ಅದು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಈ ಶಿಲೆಗೆ ನೀವೇನು ಮಾಡಬೇಕು, ನಮಸ್ಕರಿಸಬೇಕು, ಹಾಗೆ ಹೀಗೆ ಎಂಬುದಾಗಿ ಒಂದು ಕಾರ್ಯ ನಡೀತಾ ಇದೆ. ಆದರೆ ದಾನಿಯೇಲನು ಮಾತ್ರ ಅದು ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳಿಲ್ಲ. ಇದೇ ಘಟನೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಕುರಿತು ಕೂಡ ನಾವು ನೋಡಬಹುದು. ಹಲ್ಲೆಲೂಯಾ. ಅವರಿಗೂ ಕೂಡ ಇದೇ ಆಜ್ಞೆ ಬಂದಿರುವಾಗ ಅವರು ಏನು ಮಾಡ್ತಾರೆ, ನಾವು ಅದನ್ನು ಮಾಡೋದಿಲ್ಲ. ನಾವು ಆರಾಧಿಸುವ ದೇವರು ನಮ್ಮನ್ನು ಕಾಪಾಡಿದ್ರು ಸರಿ, ಕಾಪಾಡಿಲ್ಲ ಅಂದರೂ ಸರಿ, ನಾವು ಈ ಕಾರ್ಯಗಳನ್ನು ಮಾಡೋದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಈ ವಿಷಯಗಳನ್ನು ನಾವು ಅದೇ ದಾನಿಯೇಲನ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಈ ದಾನಿಯೇಲನ ಗ್ರಂಥವನ್ನು ನಾವು ಚೆನ್ನಾಗಿ ಓದುವಾಗ ಇದರಿಂದ ಏನು ನಡೀತದೆ ಅಂದರೆ, ನಮ್ಮ ವಿಶ್ವಾಸ, ಅಂದರೆ ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ದೇವರಲ್ಲಿ ಇನ್ನೂ ನಮ್ಮನ್ನು ದೃಢಪಡಿಸ್ತದೆ. ಪ್ರಿಯರೇ, ಅವತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋ ಕೂಡ ಇದೇ ಸ್ಥಿತಿಯಲ್ಲಿ ಹೇಳಿದ್ರು, ನಾವು ಬೇರೆ ಯಾವುದನ್ನು ಕೂಡ ಮಾಡೋದಿಲ್ಲ, ನಮ್ಮ ದೇವರನ್ನೇ ಆರಾಧಿಸ್ತೇವೆ, ನಮ್ಮ ದೇವರನ್ನೇ ಪ್ರಾರ್ಥಿಸ್ತೇವೆ, ನಮ್ಮ ದೇವರನ್ನೇ ಪ್ರೀತಿಸ್ತೇವೆ ಎಂಬುದಾಗಿ. ಆದರೆ ಅವರಿಗೊಂದು ವಾಕ್ಯ ಏನಂತಂದರೆ, ಅವರಿಗೊಂದು ಕಟ್ಟಳೆ ಏನು ಅಂತ ಅನ್ನೋದಾದರೆ, ಅವರನ್ನು ಉರಿಯುವ ಬೆಂಕಿಯೊಳಗೆ, ಹಲ್ಲೆಲೂಯಾ, ಅದು ನಾರ್ಮಲ್
ನಾರ್ಮಲ್ ಆಗಿ ಉರಿಯೋ ಬೆಂಕಿಯಲ್ಲ, 7 ಪಟ್ಟು ಇನ್ನೂ ಬೆಂಕಿಯನ್ನು ಹೆಚ್ಚಿಸಿ ಆ ಬೆಂಕಿಯೊಳಗೆ ಅವ್ರನ್ನ ಹಾಕ್ತಾರೆ. ಆದರೂ ಕೂಡ ಅವ್ರು ಹಿಂಜರಿಯೋದೇ ಇಲ್ಲ. ನಮ್ಮ ದೇವರನ್ನ ನಾವು ಬಿಟ್ಟು ತಿರುಗೋದೇ ಇಲ್ಲ, ಬೇರೆ ಮಾತೇ ಇಲ್ಲ, ನಾವು ಬೇರೆ ಮಾಡೋದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಪ್ರಿಯರೇ, ದಾನಿಯೇಲನು ಕೂಡ ತೀರ್ಮಾನ ಮಾಡಿ, ಏನೇ ಆದರೂ ನಾನು ಪ್ರಾರ್ಥಿಸೋದನ್ನು ನಿಲ್ಲಿಸೋದಿಲ್ಲ ಎಂಬುದಾಗಿ ಆ ಒಂದು ತೀರ್ಮಾನದಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿದ್ರು. ಅದಕ್ಕೇನೆ ಏನು ನಡೀತದೆ ಅಂದರೆ, ಅವನ್ನ ಸಿಂಹದ ಗವಿಯಲ್ಲಿ ಹಾಕಿದ್ಮೇಲೆ ಆದರೆ ಆ ರಾತ್ರಿಯಲ್ಲಿ ಆ ರಾಜನಿಗೆ ಏನಾಗೋದಿಲ್ಲ, ನಿದ್ರೆನೇ ಬರೋದಿಲ್ಲ. ಹಲ್ಲೆಲೂಯಾ. ಆಗ ರಾತ್ರಿ ಎಲ್ಲ ಅವನಿಗೆ ನಿದ್ದೆ ಬರೋದಿಲ್ಲ. ಬೆಳಗ್ಗೆ ಆದ ಕೂಡಲೇ ಅರಸನು ಬರ್ತಾನೆ. ಅರಸನು ಬಂದು ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು, 6ನೇ ಅಧ್ಯಾಯ 20ನೇ ವಚನ ನೋಡ್ರಿ. ಆ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖದ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು, ದಾನಿಯೇಲನು ರಾಜನಿಗೆ ಆಗ ಹೇಳೋ ಮಾತೇನೆ, ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ನೋಡ್ರಿ, ಇವನನ್ನ ಆ ಸಿಂಹದ ಗವಿಯೊಳಗೆ ಹಾಕಿದ ಮೇಲೆ ಮೊದಲನೇದಾಗಿ ದಾನಿಯೇಲನಿಗೆ ನಿದ್ದೆ ಬರ್ತಿ ಇದ್ದಿರಬೇಕಾಯ್ತು. ಯಾಕಂದರೆ ಸಮಸ್ಯೆಯಲ್ಲಿ ಸಿಲುಕಿರೋದು ದಾನಿಯೇಲನು, ಸಿಂಹದ ಬಾಯಿ ಹತ್ರ ಇರೋದು ದಾನಿಯೇಲನು. ಆದರೆ ಅಲ್ಲಿರುವ ದಾನಿಯೇಲನು ಸಂತೋಷವಾಗಿದ್ದಾನೆ. ಅವನ ಸ್ವರವೇ ಹೇಗಿದೆ, ಗಾಂಭೀರ್ಯವಾಗಿದೆ, ಉತ್ಸಾಹವಾಗಿದೆ. ಅವನು ಸಂತೋಷವಾಗಿ ಹೇಳ್ತಾ ಇದ್ದಾನೆ, ಅರಸನೇ, ನೀನು ಚಿರಂಜೀವಿಯಾಗಿರು. ನನ್ನ ದೇವರು ನನಗೆ ದೂತರನ್ನು ಕಳಿಸಿ ಸಿಂಹಗಳ ಬಾಯಿಯಿಂದ ನನ್ನ ತಪ್ಪಿಸಿದರೆ ನನಗೆ ಯಾವ ಹಾನಿನೂ ಮಾಡಲಿಲ್ಲ. ಆ ಸಿಂಹಗಳ ಬಾಯಿನ ದೂತರುಗಳು ಮುಚ್ಚಿದ್ದಾರೆ ಎಂಬುದಾಗಿ ಸಂತೋಷವಾಗಿ ದಾನಿಯೇಲನು ಹೇಳ್ತಾ ಇದ್ದಾರೆ. ಆದರೆ ಅವನನ್ನು ಅಲ್ಲಿಗೆ ಗವಿಯೊಳಗೆ ಹಾಕಿಸಿದಂತಹ, ಸಿಂಹದ ಗವಿಯೊಳಗೆ ಹಾಕಿಸಿದಂತಹ ಆ ಅರಸನಿಗೆ ನಿದ್ರೆ ಬರ್ತಿಲ್ಲ. ಅವ್ನು ರಾತ್ರಿಯೆಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಅವರು ಮುಂಜಾನೆ ಆದ ಕೂಡಲೇ ಸಿಂಹದ ಗವಿ ಹತ್ರ ಓಡ್ ಬಂದು ಕೇಳ್ತಾ ಇದ್ದಾನೆ. ಅದು ಹೇಗಂತೆ, ದುಃಖದ ಧ್ವನಿಯಿಂದ ದಾನಿಯೇಲನ ಕೂಗಿ ಹೇಳ್ತಾ ಇದ್ದಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ. ನೋಡ್ರಿ, ಅವನಿಗೆ ಎಂಥ ಒಂದು ಹೆಸರಂತೆ, ಜೀವ ಸ್ವರೂಪನಾದ ದೇವರ ಸೇವಕ. ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮನ್ನು ನೋಡಿ ಯಾರಾದರೂ ನಾವು ಜೀವ ಸ್ವರೂಪನಾದ ದೇವರ ಸೇವಕರು ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ, ಅಥವಾ ದೇವರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ, ಜೀವವುಳ್ಳ ದೇವರನ್ನ ಆರಾಧಿಸುವವರು ಅಂತ ಹೇಳ್ತಾ ಇದ್ದೀರಾ. ಯಾಕೆ ಹೇಳೋಕ್ಕಾಗ್ತಿಲ್ಲ ಅಂದರೆ, ಅನೇಕ ಪರಿಸ್ಥಿತಿಗಳು, ಇಕ್ಕಟ್ಟುಗಳು, ಸೋಲುಗಳು, ಅವಮಾನಗಳು, ನಿಂದೆಗಳು ನಮಗೆ ಬರುವಾಗ ನಾವೇನಾಗ್ತಾ ಇದ್ದೀವಿ, ಅದರಲ್ಲಿ ಮುಳುಗಿ ಹೋಗ್ತಾ ಇದ್ದೀವಿ, ಮರೆಯಾಗಿ ಹೋಗ್ತಾ ಇದ್ದೀವಿ, ಕಾಣ್ತಾನೆ ಇಲ್ಲ. ಎಷ್ಟೋ ಜನ ಜೀವನಗಳು ಮರೆಯಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಆದ್ದರಿಂದ ಅನೇಕರ ಜೀವನಗಳು ಈ ದಿನ ಮರೆಯಾಗ್ತಾ ಇರೋದ್ರಿಂದ, ಅವರ ಪರಿಸ್ಥಿತಿಗಳಲ್ಲಿ ಅವರು ಮುಳುಗಿ ಹೋಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ನಮ್ಮ ದೇವರು ಜೀವ ಸ್ವರೂಪನು ಅನ್ನೋದನ್ನು ನಾವು ನಿರೂಪಿಸೋದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಮಗೆ ಈ ವಾಕ್ಯದಲ್ಲಿ ಒಂದು ವೈರಾಗ್ಯ ಬರಬೇಕು. ಏನು ಅಂತ ಅಂದರೆ, ನನ್ನ ದೇವರು ಜೀವ ಸ್ವರೂಪನು. ಹಲ್ಲೆಲೂಯಾ. ಯಾವಾಗ ಜನರು ಅದನ್ನು ನಂಬ್ತಾರೆ ಗೊತ್ತಾ, ನಾವು ಪರಿಸ್ಥಿತಿಗಳು, ಹೋರಾಟಗಳು, ಇಕ್ಕಟ್ಟುಗಳು ಬಂದಾಗ ಅವುಗಳನ್ನು ಜಯಿಸಿ ನಿಲ್ಲುವಾಗ, ಹಲ್ಲೆಲೂಯಾ, ಅವುಗಳಲ್ಲಿ ನಾವು ಮುಳುಗಿ ಹೋಗದೇ ಇರುವಾಗ ಮಾತ್ರವೇ ಜನರು ನಂಬ್ತಾರೆ, ನಾನು ಆರಾಧಿಸುವ ದೇವರು ಜೀವ ಸ್ವರೂಪನೆಂಬುದಾಗಿ. ಈ ದಿನ ನಿಮ್ಮನ್ನು ನೋಡಿ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ, ನೀವು ಜೀವವುಳ್ಳ ದೇವರನ್ನು ಆರಾಧಿಸುವವರು ಎಂಬುದಾಗಿ? ಅನೇಕ ಸಾಕ್ಷಿಗಳಿದೆ ಪ್ರಿಯರೇ. ನಾನು ಸಾಯ್ತಾ ಇದ್ದೆ, ಯಾವುದೋ ಒಂದು ಶಬ್ದ ನನಗೆ ಕೇಳಿಸ್ತು, ನಾನು ಬದುಕೊಂಡೆ, ಆ ಸ್ವರ ಯೇಸುವಿನದಾಗಿತ್ತು ಅಂದರೆ ಎಷ್ಟೋ ಜನ ಹೇಳೋದನ್ನು ಕೇಳಿಸ್ಕೊಂಡಿದ್ದೇವೆ. ಇನ್ನು ಎಷ್ಟೋ ಜನರು ಹೇಳ್ತಾರೆ, ನಾನು ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೆ, ದೇವರು ನನಗೆ ಸಹಾಯ ಮಾಡಿದ್ರು, ದೇವರು ಈ ಕಾಯಿಲೆಯಿಂದ ನನ್ನನ್ನು ಬಿಡಿಸಿದ್ರು, ಈ ಮರಣದಿಂದ ನನ್ನನ್ನು ತಪ್ಪಿಸಿದ್ರು, ಈ ಪರಿಸ್ಥಿತಿಯಿಂದ ಬಿಡಿಸಿದ್ರು. ಎಷ್ಟೋ ಜನ ಹೇಳ್ತಾರೆ. ಈಗ ಅಂಥ ಸಾಕ್ಷಿಗಳನ್ನು ನೋಡಬೇಕಾದ್ರೆ ಅನೇಕರಿಗೆ ಹೇಳ್ತಾರೆ, ಅವರು ಆರಾಧಿಸುವ ದೇವರು ಜೀವ ಸ್ವರೂಪನೆಂಬುದಾಗಿ. ಈ ದಿನ ಪ್ರಿಯರೇ, ಇನ್ನೂ ನಾವು ಸತ್ತ ಸ್ಥಿತಿಯಲ್ಲೇ ಇದ್ದೇವಾ? ನಾವೇ ಸತ್ತ ಸ್ಥಿತಿಯಲ್ಲಿರೋದಾದರೆ, ಯಾವುದೇ ಒಂದು ಚಲನೆ ಇಲ್ಲದೆ ಇರೋದಾದರೆ, ಅನೇಕ ವರ್ಷಗಳಿಂದ ಆಲಯಕ್ಕೆ ಹೋಗ್ತಾ ಇದ್ದೀವಿ, ಅದು ಯಾವ ಪರಿಸ್ಥಿತಿನೂ ಬದಲಾಗ್ತಿಲ್ಲ ಅನ್ನೋದಾದರೆ, ಈ ದಿನ ನಮ್ಮನ್ನು ನೋಡಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸ್ತೀವಿ ಅಂತ ಲೋಕ ಹೇಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ? ಹಲ್ಲೆಲೂಯಾ. ನಾವು ಯಾವಾಗಲೂ ಲೋಕಕ್ಕೆ ಉಪ್ಪು ಬೆಳಕಾಗಿದ್ದೇವೆ ಅಂತ ದೇವರು ಹೇಳಿದ್ದಾರೆ. ಆಗ ನಾವು ಉಪ್ಪಾಗಿಯೂ ಬೆಳಕಾಗಿಯೂ ಕಾಣಲ್ಪಡಬೇಕು ಪ್ರಿಯರೇ. ಆದ್ದರಿಂದ ಈ ದಿನ ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರು, ಜೀವ ಸ್ವರೂಪನಾದ ದೇವರು ಅಂತ ಲೋಕಕ್ಕೆ ನಾವು ಸಾರಬೇಕು, ನಮ್ಮ ಜೀವಿತದ ಮೂಲಕ ಅದನ್ನು ತಿಳಿಸ್ಬೇಕು ಅನ್ನೋದಾದರೆ, ಮೊದಲನೇದಾಗಿ ಆ ಕಾರ್ಯ ನಮ್ಮಲ್ಲಿ ಹೊರಪಡಬೇಕಂದ್ರೆ ನಮ್ಮೊಳಗೆ ಏನಿರಬೇಕಂದ್ರೆ, ಆ ದಿನ ದಾನಿಯೇಲನ ಕುರಿತು ಅರಸನು ಆ ರೀತಿಯಾಗಿ ಹೇಳೋದಕ್ಕೆ ಕಾರಣ ಅವನಲ್ಲಿದ್ದ ಪ್ರಾರ್ಥನಾ ಜೀವನ.
ಹಲ್ಲೆಲೂಯಾ. ದಿನಕ್ಕೆ 3 ಸಾರಿ, ನಮ್ಮಿಂದ ದಿನಕ್ಕೆ 1 ಸಾರಿ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅದೇ ಬಹಳ ಕಷ್ಟ. ಯಾಕೆಂದರೆ ನಾವು ಕೆಲಸಕ್ಕೆ ಹೋಗಬೇಕು, ಬರಬೇಕು, ಸೇವೆಗಳಿಗೆ ಹೋಗಬೇಕು, ಓದೋದಕ್ಕೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮನೆ ಕೆಲಸಗಳು ನೋಡಬೇಕು, ಹೋಮ್ವರ್ಕ್ಗಳು ಬರೀಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಆ ಸೇವೆ ಈ ಸೇವೆ. ಹಲ್ಲೆಲೂಯಾ. ಹೌದು, ಎಲ್ಲ ಇದೆ ಪ್ರಿಯರೇ. ನಾನು ಮೊದಲೇ ಹೇಳಿದೆ, ಇಲ್ಲಿ ದಾನಿಯೇಲನು ಕೂಡ ಒಂದು ಕೆಲಸ ಮಾಡುವ ವ್ಯಕ್ತಿಯೇ. ಹಲ್ಲೆಲೂಯಾ. ಅವನು ಸುಮ್ಮನೆ ಇರೋ ವ್ಯಕ್ತಿಯಲ್ಲ, ಆದರೆ ಅವನ ಕೆಲಸದ ಮಧ್ಯದಲ್ಲೂ ಮುಂಜಾನೆ ಪ್ರಾರ್ಥನೆ, ಮಧ್ಯಾಹ್ನದ ಪ್ರಾರ್ಥನೆ, ರಾತ್ರಿಯ ಪ್ರಾರ್ಥನೆ ಕ್ರಮವಾಗಿ ಸರಿಯಾಗಿ ತಪ್ಪದೆ ಮಾಡುವನಾಗಿದ್ದ. ಪರಿಸ್ಥಿತಿಗಳು ಅದಲು ಬದಲಾದು, ಮೇಲೆ ಕೆಳಗಾದ್ರೂ ಕೂಡ, ಅಲ್ಲಿ ಏನೇ ಹೋರಾಟಗಳು ಬಂದರೂ ಕೂಡ, ಇಕ್ಕಟ್ಟುಗಳು ಬಂದರೂ ಕೂಡ ಅವನ ಪ್ರಾರ್ಥನಾ ಜೀವನ ಸ್ವಲ್ಪವೂ ಕದಲ್ತಾ ಇಲ್ಲ. ಹಲ್ಲೆಲೂಯಾ. ಈಗ ನಾವು ಹೇಗೆ ಏನೇ ಪರಿಸ್ಥಿತಿಗಳು ಬಂದು ರಾತ್ರಿ ಹೊತ್ತು ನಿದ್ದೆ ಮಾಡ್ತೀವಲ್ಲ, 3 ಹೊತ್ತು ಊಟ ಮಾಡ್ತೀವಲ್ಲ, ಅದೇ ರೀತಿ ಈ ಪ್ರಾರ್ಥನೆಯೂ ಅವರ ಜೀವನದಲ್ಲಿ ಒಂದಾಗ್ಬಿಟ್ಟಿತ್ತು. ಹಲ್ಲೆಲೂಯಾ. ದಾನಿಯೇಲನ ಜೀವನದಲ್ಲಿ ಆ ಪ್ರಾರ್ಥನೆ ಒಂದು ಕ್ರಮವಾಗಿತ್ತು. ಈ ದಿನ ಎಷ್ಟೋ ಜನರ ಪ್ರಾರ್ಥನೆ ಹೇಗಾಗಿದೆ ಅಂದರೆ, 1 ದಿನ ಪ್ರಾರ್ಥನೆ ಮಾಡ್ತಾರೆ, ಇನ್ನು 4 ದಿನ ಪ್ರಾರ್ಥನೆ ಮಾಡೋದಿಲ್ಲ. 1 ವಾರ ಪ್ರಾರ್ಥನೆ ಮಾಡ್ತಾರೆ, 15 ದಿನ ಪ್ರಾರ್ಥನೆ ಮಾಡೋದಿಲ್ಲ. ಮತ್ತೆ ಅವ್ರಿಗೆ ಏನಾದರೂ ಅವಶ್ಯಕತೆ ಇತ್ತು ಅಂದರೆ, ಅವ್ರಿಗೆ ಏನಾದರೂ ಒಂದು ಅವಸರ ಇತ್ತು ಅಂದರೆ ಆಗ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ದುಃಖ ಬಂತು ಅಂದರೆ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಈ ದಿನ ಪ್ರಾರ್ಥನಾ ಜೀವನ ಹಾಗೆ ಮೇಲೆ ಕೆಳಗೆ ಅದಲು ಬದಲು ಆಗ್ತಾ ಇರೋದ್ರಿಂದ, ಅದು ಅಲುಗಾಡ್ತಾ ಇರೋದ್ರಿಂದ ಪ್ರಿಯರೇ, ನಮ್ಮ ಜೀವನಗಳು ಅಲುಗಾಡ್ತಾ ಇದೆ. ಆದ್ದರಿಂದ ಈ ದಿನ ನೀವು ಎಂಥ ಪರಿಸ್ಥಿತಿಯಲ್ಲಿ ವಾಕ್ಯ ಕೇಳ್ತಾ ಇದ್ರು ಪರವಾಗಿಲ್ಲ, ಈ ದಿನ ನಿಮ್ಮ ಜೀವನದಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ಳ್ರಿ. ದೇವರೇ, ನನ್ನ ಜೀವನದಲ್ಲಿ ಪ್ರಾರ್ಥನೆ ಕ್ರಮವಾಗಿರಲಿ, ಆ ಪ್ರಾರ್ಥನೆ ಅಭಿಷೇಕ ನನ್ನ ಮೇಲೆ ಇಳಿದು ಬರಲಿ, ಆ ಪ್ರಾರ್ಥನೆ ಜೀವನವನ್ನು ನಾನು ಈ ದಿನದಿಂದ ಅಭ್ಯಾಸ ಮಾಡೋದಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಕೇಳ್ರಿ. ಏನಾದರೂ ನಡೆಯಲಿ, ನೀವು ಯಾವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಕ್ರಮವಾಗಿ ಪ್ರಾರ್ಥನೆ ಮಾಡಬೇಕು, ಸರಿಯಾಗಿ ಪ್ರಾರ್ಥನೆ ಮಾಡಬೇಕು, ತಪ್ಪದೇ ಪ್ರಾರ್ಥನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿರೋ, ಆಗಲೇ ಸೈತಾನನು ನಿಮ್ಮ ಜೀವನದಲ್ಲಿ ಹೋರಾಟಗಳನ್ನು ತರ್ತಾನೆ, ಆಗಲೇ ವೇದನೆಗಳನ್ನು ತರ್ತಾನೆ. ಆಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಇದು ಸೈತಾನನ ತಂತ್ರ, ಇದು ಸೈತಾನನ ಕ್ರಿಯೆ. ಆದ್ದರಿಂದ ನಾನು ಇದರಲ್ಲಿ ಬಿದ್ದೋಗೋದಿಲ್ಲ, ಇದರಲ್ಲಿ ನಾನು ಮತ್ತೆ ಎದ್ದೇಳ್ತೀನಿ, ತಪ್ಪದೇ ಪ್ರಾರ್ಥನೆ ಮಾಡ್ತೀನಿ, ದೇವರು ನನ್ನನ್ನು ಬಲಪಡಿಸ್ತಾನೆ ಎಂಬುದಾಗಿ ಯೇಸು ನಾಮದಲ್ಲಿ ನಿಮ್ಮನ್ನು ಬಲಪಡಿಸ್ಕೊಳ್ಳಿ. ಹಲ್ಲೆಲೂಯಾ. ಪ್ರಿಯರೇ, ಆ ರೀತಿ ಒಂದು ಕ್ರಮವಾದ ಪ್ರಾರ್ಥನೆ ಜೀವನ ನಿಮ್ಮ ಜೀವನದಲ್ಲಿ ಇರೋದೇ ಆದರೆ ಖಂಡಿತವಾಗಿ ನೀವು ಸಿಂಹಗಳ ಬಾಯಿಯೊಳಗೆ ಹಾಕಲ್ಪಟ್ಟರು ಕೂಡ, ಗವಿಯೊಳಗೆ ಹಾಕಲ್ಪಟ್ಟರು ಕೂಡ, ಅದರ ಬಾಯಿಗೆ ನೀವು ಹತ್ತಿರ ಇರೋದಾದ್ರೂ ಕೂಡ ನೀವು ಸಿಕ್ಕಾಕಿಕೊಳ್ಳೋದಿಲ್ಲ. ಯಾಕಂದರೆ ದೇವರು ತನ್ನ ದೂತರನ್ನು ಕಳುಹಿಸಿ ಆ ಸಿಂಹಗಳ ಬಾಯಿಯನ್ನು ಬಂಧಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ನಾವು ಈ ದಿನ ಧ್ಯಾನ ಮಾಡ್ತಿರೋ ವಾಕ್ಯ ಅದೇ ಅಲ್ವಾ? ದಾನಿಯೇಲ 6:22, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಅಲ್ಲಿ ವಾಕ್ಯ ಗಮನಿಸೋದಾದ್ರೆ, ಒಂದು ಸಿಂಹ ಅಂತ ಇರೋದಿಲ್ಲ, ಸಿಂಹಗಳ ಬಾಯಿಗಳನ್ನು, ಅಂದರೆ ಆ ಗವಿಯೊಳಗೆ ಅನೇಕ ಸಿಂಹಗಳು ಇದ್ದಿರ್ಬೋದು. ಅಷ್ಟೂ ಸಿಂಹಗಳ ಬಾಯಿಗಳನ್ನು ಕಟ್ಟೋದಕ್ಕೆ ಒಬ್ಬ ದೇವದೂತನನ್ನು ಮಾತ್ರ ಅಲ್ಲಿ ವಾಕ್ಯ ಸೂಚಿಸಲ್ಪಟ್ಟಿದೆ. ತನ್ನ ದೂತರನ್ನು ಅಂತ ಇಲ್ಲ, ದೂತನನ್ನು, ಒಂದೇ ದೇವದೂತನು ಅನೇಕ ಸಿಂಹಗಳ ಬಾಯಿಗಳನ್ನು ಮುಚ್ಚಿದ್ದಾರೆ ಪ್ರಿಯರೇ. ಆಗ ಆ ಪ್ರಾರ್ಥನೆ ಏನಾಗುತ್ತೆ, ನಮ್ಮನ್ನು ಬೇಲಿ ಹಾಕಿ ಕಾಪಾಡ್ತದೆ. ಅನೇಕ ಸಿಂಹಗಳು ನಮಗೆ ವಿರುದ್ಧವಾಗಿ ಎದ್ದೇಳಿರ್ಬೋದು, ನಮ್ಮನ್ನು ನುಂಗ್ಬಿಡಬೇಕು, ನಮ್ಮನ್ನು ಸಾಯಿಸಿಬಿಡಬೇಕು, ನಮ್ಮನ್ನು ಹಾಳು ಮಾಡಿಬಿಡಬೇಕು, ನಮ್ಮನ್ನು ನಾಶ ಮಾಡಬೇಕು, ಅಳಿಸಿಬಿಡಬೇಕು. ಎಷ್ಟೋ ಸಿಂಹಗಳು ನಮಗೆ ವಿರುದ್ಧವಾಗಿ ನಮ್ಮ ಜೀವನದಲ್ಲಿ ಯೇಸು ನಾಮದಲ್ಲಿ ಎದ್ದಿದ್ರು ಕೂಡ ಈ ದಿನ ಪ್ರಿಯರೇ, ನೀವು ಸೋತು ಹೋಗಬೇಡ್ರಿ. ಇದೊಂದು ವಿಷಯವನ್ನು ನೀವು ಸರಿ ಮಾಡ್ಕೊಳ್ರಿ. ಈ ದಿನ ನೀವು ಆಗಾಗ ಮಾಡೋ ಪ್ರಾರ್ಥನೆ ಎಲ್ಲ ನಿಲ್ಲಿಸ್ಬೇಡ್ರಿ. ಯಾವತ್ತೋ ಒಂದಿನ ಮಾಡೋ ಪ್ರಾರ್ಥನೆ, ಅವಶ್ಯಕತೆಗೆ ಮಾಡೋ ಪ್ರಾರ್ಥನೆ, ಉಪಯೋಗ ಆಗದೇ ಇರೋ ಪ್ರಾರ್ಥನೆ ದಯವಿಟ್ಟು ಸ್ಟಾಪ್ ಮಾಡಿ. ಹಲ್ಲೆಲೂಯಾ. ಆ ರೀತಿ ಭಕ್ತಿ ಬೇಡ. ದಿನನಿತ್ಯ ದೇವರ ಹತ್ರ ಮಾತಾಡೋ ಒಂದು ಅಭ್ಯಾಸಕ್ಕೆ ಬನ್ನಿ ಪ್ರಿಯರೇ. ಕ್ರಮವಾಗಿ ಒಂದು ಪ್ರಾರ್ಥನೆ ಜೀವನ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ಇಟ್ಟುಕೊಳ್ಳ್ರಿ. ನೀವು ಮಲಗುವಾಗಲೋ, ಇಲ್ಲ ಮುಂಜಾನೆ ಎದ್ದೇಳುವಾಗಲೋ, ಇಲ್ಲ ನಿಮ್ಮದು ಊಟದ ಸಮಯದಲ್ಲೋ, ಯಾವಾಗ ಒಂದು ಸಮಯವನ್ನು ನೀವು ನಿರ್ದಿಷ್ಟವಾಗಿ ಇಟ್ಟುಕೊಂಡು ತಪ್ಪದೆ ಏನೇ ನಡೆದ್ರೂ ಪರವಾಗಿಲ್ಲ, ಅವತ್ತು ನಿಮಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹಾಸಿಗೆ ಮೇಲೇ ನೀವು ಪ್ರಾರ್ಥನೆ ಮಾಡಿ. ಒಟ್ಟಿನಲ್ಲಿ ಆ ತೀರ್ಮಾನದಲ್ಲಿ ನೀವು ದೃಢವಾಗಿ ನಿಂತುಕೊಳ್ಳ್ರೆ, ದೇವರು ನಿಮ್ಮನ್ನು ಅನೇಕ ಸಿಂಹಗಳ ಬಾಯಿಂದ ತಪ್ಪಿಸಿ ತನ್ನ ದೂತನನ್ನು ಕಳುಹಿಸಿ ಅಂತ ಎಲ್ಲ ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ನಿಮ್ಮನ್ನು ತಪ್ಪಿಸ್ತಾರೆ, ಅಪಾಯಗಳಿಂದ ತಪ್ಪಿಸ್ತಾರೆ, ಆಪತ್ತುಗಳಿಂದ ತಪ್ಪಿಸ್ತಾರೆ, ಬಲಹೀನತೆಗಳಿಂದ ತಪ್ಪಿಸ್ತಾರೆ. ನೀವು ಕೂಡ ಅನೇಕರಿಗೆ ಜೀವವುಳ್ಳ ದೇವರನ್ನ ನಿಮ್ಮ ಜೀವನದ ಮೂಲಕ ತೋರಿಸುವ ಒಂದು ಸಾಕ್ಷಿಗಳಾಗಿ ಮಾರ್ಪಡ್ತೀರಾ.
ಹಲ್ಲೆಲೂಯ. ಈ ದಿನ ನಮ್ಮ ಬಾಯಲ್ಲಿ ಸುವಾರ್ತೆ ಹೇಳೋದಕ್ಕಿಂತ ನಮ್ಮ ಜೀವನ ಸುವಾರ್ತೆಯಾಗಿ ಮಾರ್ಪಟ್ರೆ ತುಂಬ ಚೆನ್ನಾಗಿರುತ್ತೆ ಪ್ರಿಯರೇ. ಆದ್ದರಿಂದ ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಆ ಜೀವವುಳ್ಳ ದೇವರನ್ನ ಮೊದಲು ನೀವು ನಂಬ್ರಿ. ಆತನು ಜೀವವುಳ್ಳ ದೇವರಾಗಿದ್ದಾರೆ. ನನ್ನ ಜೀವನದಲ್ಲಿ ಜೀವವುಳ್ಳವರಾಗಿ ಕಾಣಲ್ಪಡ್ತಾ ಇದ್ದಾರೆ. ನನ್ನ ಕುಟುಂಬದಲ್ಲಿ ಜೀವವುಳ್ಳವರಾಗಿದ್ದಾರೆ. ನನ್ನ ಕೆಲಸದಲ್ಲಿ, ನನ್ನ ಆರೋಗ್ಯದಲ್ಲಿ, ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲದರಲ್ಲೂ ಅವರು ಜೀವಂತವಾಗಿ ಇದ್ದಾರೆ ಅಂತ ಮೊದಲು ಪ್ರಿಯರೇ ನೀವು ನಂಬ್ರಿ. ಹಲ್ಲೆಲೂಯ. ನೀವು ನಂಬಿ ನಂಬಿಕೆಯಿಂದ ಸತತವಾಗಿ ಪ್ರಾರ್ಥನೆಯನ್ನ ಆಸೆಯಿಂದ, ಆಸಕ್ತಿಯಿಂದ, ದಾಹದಿಂದ, ನಂಬಿಕೆಯಿಂದ ಕ್ರಮವಾದ ಒಂದು ಪ್ರಾರ್ಥನೆಯನ್ನು ನೀವು ಮಾಡಿ ನೋಡ್ರಿ. ಖಂಡಿತವಾಗಿ ಇದಕ್ಕೆ ಮುಂದೆ ನಿಮಗೆ ವಿರುದ್ಧವಾಗಿ ಎಂಥ ಶತ್ರು ಎದ್ದೇಳಿದ್ರು, ಎಂಥ ಪರಿಸ್ಥಿತಿಗಳು ಎದ್ದೇಳಿದ್ರು, ಯಾವುದೇ ಹೋರಾಟಗಳು ಬಂದರೂ ಕೂಡ ಖಂಡಿತ ಎಲ್ಲ ಸಿಂಹಗಳ ಬಾಯಿಗಳನ್ನು ಒಂದೇ ಒಂದು ದೇವದೂತನು ಬಂದು ಬಂಧಿಸಿ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾರೆ. ಹಲ್ಲೆಲೂಯ. ಆಗ ನಿಮ್ಮನ್ನ ಕಷ್ಟಕ್ಕೆ ತಳ್ಳಿದವರು, ನಿಮ್ಮನ್ನ ನಿಂದಿಸಿದವರು, ನಿಮ್ಮನ್ನ ಅವಮಾನ ಪಡಿಸಿದವರು, ನಿಮ್ಮನ್ನ ಹೋರಾಟಗಳಿಗೆ ಗುರಿ ಮಾಡಿದವರು, ಅವರು ಬಂದು ಹೇಳ್ತಾರೆ, ನೀನು ಜೀವವುಳ್ಳ ದೇವರ ಸೇವಕನು, ನೀನು ಜೀವವುಳ್ಳ ದೇವರ ಮಗಳು, ನೀನು ಜೀವವುಳ್ಳ ದೇವರ ಮಗನು ಎಂಬುದಾಗಿ ನಿಮ್ಮ ಮೂಲಕ ದೇವರ ನಾಮ ಯೇಸು ನಾಮದಲ್ಲಿ ಮಹಿಮೆ ಹೊಂದುತ್ತದೆ. ಹಲ್ಲೆಲೂಯ. ಪ್ರಿಯರೇ, ಈ ದಿನ ಎಂಥ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ಖಂಡಿತವಾಗಿ ನಾವು ಅಂತ್ಯ ದಿನಗಳಲ್ಲಿದ್ದೇವೆ. ಬಹಳ ಪರಿಸ್ಥಿತಿಗಳೆಲ್ಲ ಬದಲಾಗಿ ಹೋಗ್ತಾ ಇದೆ. ಏನೇನೋ ಕಾನೂನುಗಳು ಬರ್ತಾ ಇದೆ. ಆದರೂ ಕೂಡ ಎಂಥ ಕಾನೂನು ಬಂದರು, ಏನೇ ಬದಲಾವಣೆ ಬಂದರು, ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮಗೆ ಈ ವಾಕ್ಯ ಇದೆ ಪ್ರಿಯರೇ. ಈ ವಾಕ್ಯ ಇರುವಾಗಲೇ ಮನಸಾರಿ ಇದನ್ನು ಓದೋಣ, ಧ್ಯಾನಿಸೋಣ, ಪ್ರಾರ್ಥಿಸೋಣ, ಆಲಯಕ್ಕೆ ಹೋಗೋಣ, ದೇವರನ್ನು ಹುಡುಕೋಣ, ಅವರೊಂದಿಗೆ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳೋಣ, ಅವರೊಟ್ಟಿಗೆ ನಾವು ಜೀವಿಸೋಣ. ಆಗ ನಮ್ಮನ್ನು ದೇವರು ಯಾವುದೇ ರೀತಿಯ ಹಾನಿಗೆ ಒಳಗಾಗದಂತೆ ದೇವರು ತಪ್ಪಿಸಿ ಕಾಪಾಡ್ತಾರೆ. ಯಾವ ಹಾನಿಗಳಿಗೂ ಹೆದರ್ಕೋಬೇಡ್ರಿ, ಯಾವ ಸಿಂಹಗಳಿಗೂ ಹೆದರ್ಕೋಬೇಡ್ರಿ, ಯಾವ ಮನುಷ್ಯನಿಗೂ ಹೆದರಬೇಡ್ರಿ, ಯಾವ ಕಾಯಿಲೆಗೂ ಹೆದರಬೇಡ್ರಿ, ಯಾವ ಕಾನೂನುಗಳಿಗೂ ಹೆದರಬೇಡ್ರಿ. ನಾವು ನಿರ್ದಿಷ್ಟವಾಗಿ ನಂಬಿಗಸ್ತರಾಗಿರೋಣ, ಯಥಾರ್ಥರಾಗಿರೋಣ, ಒಳ್ಳೆಯವರಾಗಿರೋಣ, ಒಂದು ಸಾಕ್ಷಿಯ ಜೀವನವನ್ನು ಜೀವಿಸೋಣ. ಹಾಗಿದ್ರೆ ಕ್ರಮವಾದ ಪ್ರಾರ್ಥನೆ ನಾವು ಮಾಡಲಿಕ್ಕೆ ಸಾಧ್ಯ. ಆಗ ಕ್ರಮವಾದ ಪ್ರಾರ್ಥನೆ ನಮ್ಮೊಟ್ಟಿಗೆ ಈ ಎಲ್ಲ ಕಾರ್ಯಗಳೊಂದಿಗೆ ಆ ಪ್ರಾರ್ಥನೆ ಇರುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಎಲ್ಲ ಕಾರ್ಯಗಳಿಂದ ತಪ್ಪಿಸಿ ಒಂದು ಆಶೀರ್ವಾದವಾಗಿ ಅನೇಕರಿಗೆ ಸಾಕ್ಷಿಯಾಗಿ ಅನೇಕರ ಮುಂದೆ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವಂತೆ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯ. ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ ಪ್ರಿಯರೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ. ಕರ್ತನ ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಮೂಲಕ ಅನೇಕರು ಕರ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲಿ, ಅನೇಕರು ನಮ್ಮೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಬರಲಿ. ಯಾರು ಕೈ ಬಿಡಲ್ಪಡುವುದು ಆತನಿಗೆ ಇಷ್ಟ ಇಲ್ಲ. ಖಂಡಿತವಾಗಿ ನೀವು ಆ ರೀತಿ ಮಾಡ್ತೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.